ನಮಸ್ಕಾರ. ಮೊಟ್ಟೆದು ಯಾವಾಗಲೂ ಒಂದೇ ಥರ ಬೇಯಿಸಿ ತಿನ್ನೋದು, ಆಮ್ಲೆಟ್ ಮಾಡೋದು, ಕರಿ ಮಾಡೋದು, ಅದು ಮಾಡೋದು, ಇದು ಮಾಡೋದು. ಅದಕ್ಕೆ ಜಸ್ಟ್ ಫಾರ್ ಅ ಚೇಂಜ್ ಒಂದು ಸ್ಪೆಷಲ್ಲಾಗಿ 65 ಮಾಡುವ ಅಂತ, ಎಗ್ 65. ಅದಕ್ಕೆ ಮಾರ್ಕೆಟ್ಗೆ ಹೋಗಿ ಒಂದು ಬಾಕ್ಸ್ ಮೊಟ್ಟೆ ತಂದೆ. ಇದರಲ್ಲಿ ಟೋಟಲ್ 100 ಇದೆ. ಹಾಗಂತ 100ಕ್ಕೆ 100 ನಾನೇನು ಮಾಡೋದಿಲ್ಲ. ಒಂದು 40 ಮೊಟ್ಟೆದು ಮಾಡುವ ಅಂತ ಹೊರಟಿದ್ದೇನೆ. ಓಕೆ, ಸೊ 40 ಮೊಟ್ಟೆನ ಈ ಥರ ಒಂದು ಪಾತ್ರೆಯಲ್ಲಿ ಒಡೆದು, ನೀವು ಮನೆಯಲ್ಲಿ ನಿಮಗೆ ಒಬ್ರಿಗಿಬ್ಬರಿಗೆ ಮಾಡ್ಕೊಳ್ಳೋದಾದ್ರೆ ಒಂದು 4 ಮೊಟ್ಟೆ ಮಾಡೋದಾದರೆ ಮಾಡ್ಬೋದು. ಸಣ್ಣ ಪಾತ್ರೆ ತಗೊಂಡು ಹೇಗೆ ಬೇಕು ಹಾಗೆ ಮಾಡ್ಕೊಬೋದು. ಇದನ್ನು ಚೆನ್ನಾಗಿ ಹೊಡ್ಕೊಂಡು ಈ ಥರ ಇದಕ್ಕೆ 1 ಚಮಚ ಉಪ್ಪು ಹಾಕಿದ್ದೇನೆ. ಆಮೇಲೆ ಒಂಚೂರು ಒಂದು 3-4 ಚಮಚದಷ್ಟು ಎಣ್ಣೆ ಹಾಕಿದ್ದೇನೆ. ಹಾಕಿ ಈ ಥರ ಮಿಕ್ಸ್ ಮಾಡಿ ಒಂದು ಬಟ್ಲಿ ತಗೊಂಡು ಬಟ್ಲಿಗೆ ಎಣ್ಣೆ ಒರೆಸ್ಕೊಂಡಿದ್ದೇನೆ ಈ ಥರ. ಆಮೇಲೆ ಇದನ್ನು ಸುರ್ಕೊಂಡಿದ್ದೇನೆ ನೋಡಿ. ನೀವು ಸಣ್ಣ ಇಡ್ಲಿ ಇದು ಪಾತ್ರೆ ಇದೆಯಲ್ಲ ಅದರಲ್ಲಿ ಮಾಡ್ಕೋಬೋದು ನೋಡಿ. ಈ ಥರ ಸ್ಟೀಮ್ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಒಂದು 15 ನಿಮಿಷ ನಾವು ಇದನ್ನು ಸ್ಟೀಮ್ ಮಾಡಬೇಕು. ಇವಾಗ 15 ನಿಮಿಷ ಆಗಿದೆ ನೋಡಿ. ಈ ಥರ ಇದು ಚಂದ ಪನ್ನೀರ್ ಥರ ಕಾಣ್ತಾ ಇದೆ. ಬೆಂದಿದ ಅಂತ ನೋಡಿದರೆ ನೋಡಿ, ಇದು ಬೆಂದಿದೆ, ಚಾಕುಗೆ ತಾಗಿ ಬರಲಿಲ್ಲ. ಇವಾಗ ಇದನ್ನು ನಿಧಾನವಾಗಿ ಬಿಡಿಸ್ಕೊಳ್ಳೋಣ. ಓಕೆ ನೋಡಿ, ಇದು ಈ ಥರ ಆಗಿದೆ. ಸ್ಟೀಮ್ ಆದಮೇಲೆ ಇದನ್ನು ಮಗಚಿ ಹಾಕಿ ಈ ಥರ ಕಟ್ ಮಾಡ್ಕೋಬೇಕು. ಸ್ಲೈಸ್ ಕಟ್ ಮಾಡಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ಇವಾಗ ಇದನ್ನು ಮ್ಯಾರಿನೇಷನ್ ಮಾಡುವ. ಇದಕ್ಕೆ ಕೊತ್ತಂಬರಿ ಹುಡಿ, ಜೀರಿಗೆ ಹುಡಿ, ಆಮೇಲೆ ಅರ್ಧ ಚಮಚ ಗರಂ ಮಸಾಲ, ಅರ್ಧ ಚಮಚ ಅರಿಶಿಣ, ಎಲ್ಲ ಅರ್ಧ ಚಮಚನೇ ಹಾಕ್ತಾಯಿದ್ದೀನಿ ನಾನು, ಜಸ್ಟ್ ಒಂದು ಫ್ಲೇವರ್ಗೋಸ್ಕರ ಆಯಿತಾ. ಕಾಶ್ಮೀರಿ ರೆಡ್ ಚಿಲ್ಲಿ, ಖಾರ ಮೆಣಸು ಹುಡಿ, ಆಮೇಲೆ ಅರ್ಧ ಟೀ ಸ್ಪೂನು ಶುಂಠಿ ಪೇಸ್ಟು, ಅರ್ಧ ಟೀ ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ 3/4 ಟೀ ಸ್ಪೂನ್ ಉಪ್ಪು, ಚೂರು ನೀರು ಹಾಕಿ ಇದನ್ನು ಈ ಥರ ಮಿಕ್ಸ್ ಮಾಡಿ ಈ ಬೇಯಿಸಿದ ಮೊಟ್ಟೆದು ಸ್ಲೈಸ್ಗಳನ್ನು ಈ ಥರ ಹಾಕಿ ಚೆನ್ನಾಗಿ ಜಾಗ್ರತೆಯಲ್ಲಿ ಮಿಕ್ಸ್ ಮಾಡುವ. ಓಕೆ, ಇದನ್ನೊಂದು ಅರ್ಧ ಗಂಟೆ ಬಿಟ್ಟು ಕಾರ್ನ್ಫ್ಲೋರ್ ಒಂದು 4-5 ಚಮಚ ಹಾಕಿ, ಕೈ ಹಾಕಬೇಡಿ ಇವಾಗ. ಇಲ್ಲಿ ನೋಡಿ ಈ ಥರ ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಜಸ್ಟ್ ಮೊಟ್ಟೆ ಮೇಲೆ ಕೋಟಿಂಗ್ ಬಂದರೆ ಸಾಕು ನೋಡಿ. ಈ ಥರ ಕೋಟಿಂಗ್ ಬಂದರೆ ಸಾಕು. ಎಣ್ಣೆ ಬಿಸಿ ಮಾಡಿ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡುವ. ಇದು ಆಲ್ರೆಡಿ ಬೆಂದಿದೆ ಆದ್ದರಿಂದ ಹೊರಗಡೆ ಕ್ರಿಸ್ಪಿ ಆಗೋ ತನಕ ಮಾತ್ರ ಎಣ್ಣೆಲಿಟ್ಟರೆ ಸಾಕು. ಎಣ್ಣೆ ಎಷ್ಟಿದೆಯೋ ಅಷ್ಟೇ ಪೀಸ್ಗಳನ್ನು ಹಾಕ್ಕೊಳ್ಳಿ. ಎಣ್ಣೆಯ ಕೆಪಾಸಿಟಿಗಿಂತ ಜಾಸ್ತಿ ಪೀಸ್ ಹಾಕಿದರೆ ಕೋಟಿಂಗ್ ಸರಿಯಾಗಿ ಬರಲ್ಲ ನೋಡಿ. ಇದು ಚೆಂದ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಿದೆ. ಇದನ್ನು ಇವಾಗ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಓಕೆನಾ. ಒಂದು 2-3 ನಿಮಿಷ ಇದು ಬಿಸಿ ಎಣ್ಣೆಯಲ್ಲಿಟ್ಟರೆ ಸಾಕು. ಓಕೆ ನೋಡಿ, ಇದು ಈ ಥರ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂದರೆ, ಒಂದು 10-15 ಹಸಿಮೆಣಸಿನ್ಕಾಯಿ, 1-2 ಗಡ್ಡೆ ಬೆಳ್ಳುಳ್ಳಿ ಕೊಚ್ಚಿಕೊಂಡಿದ್ದೇನೆ. ಹಸಿಮೆಣಸಿನ್ಕಾಯಿನ ಸ್ಲಿಟ್ ಮಾಡ್ಕೊಂಡಿದ್ದೇನೆ. ಆಮೇಲೆ ಒಂದು 5-6 ಗರಿ ಕರಿಬೇವಿನ ಎಲೆ. ಒಂದು ತವಾದಲ್ಲಿ ಎಣ್ಣೆ ತಗೊಂಡು, ಸ್ವಲ್ಪ ಎಣ್ಣೆ ಸಾಕು, ಇದನ್ನೆಲ್ಲ ಇದಕ್ಕೆ ಒಟ್ಟಿಗೆ ಹಾಕಿ ಒಂದು 10 ಸೆಕೆಂಡ್ ಇದನ್ನು ಬಾಡಿಸಿದರೆ ಸಾಕು. ಇದು ಬೇಯಬೇಕು ಅಂತೇನಿಲ್ಲ, ಜಸ್ಟ್ ಒಂದು ಫ್ಲೇವರ್ಗೋಸ್ಕರ ಇದು ಬಾಡಲಿ ಅಂತ. ಮತ್ತು ಒಂದು 1/2 ಟೀ ಸ್ಪೂನ್ ಉಪ್ಪು ಹಾಕಿದ್ದೀನಿ. ಅದು ಅಷ್ಟೇ, ಜಾಸ್ತಿ ಹಾಕಬೇಡಿ, ಆಲ್ರೆಡಿ ಮೊಟ್ಟೆಯಲ್ಲಿ ಉಪ್ಪಿದೆ ನೋಡಿ. ಇದು ನಾನು ಟೊಮೆಟೊ ಕೆಚಪ್ ಹಾಕಿದ್ದೀನಿ. 40 ಮೊಟ್ಟೆ ಇದ್ದ ಕಾರಣ 2 ಸೌಂಟನಷ್ಟು ಹಾಕಿದ್ದೀನಿ. ನೀವು 2-3 ಮೊಟ್ಟೆದು ಮಾಡ್ಕೊಳ್ತೀರಾದರೆ 1 ಚಮಚ ಟೊಮೆಟೊ ಕೆಚಪ್ ಸಾಕು. ಟೊಮೆಟೊ ಕೆಚಪ್ ಇಷ್ಟ ಇಲ್ಲದವರು ಟೊಮೆಟೊ ಕೆಚಪ್ನ ಸ್ಕಿಪ್ ಮಾಡಿ ಹಾಟ್ ಸಾಸ್ ಅಥವಾ ಟೊಮೆಟೊ ಸಾಸನ್ನು ಸಹ ಹಾಕ್ಕೋಬೋದು. ಅಥವಾ ಯಾವುದೇ ಸಾಸ್ ಇಷ್ಟ ಇಲ್ಲ ಅಂದರೆ ಹಾಕದೆ ಹಾಗೆ ಮಾಡ್ಬೋದು. ಓಕೆ, ಈಗ ಈ ಸ್ಟೇಜಲ್ಲಿ ಫ್ರೈ ಮಾಡಿಟ್ಕೊಂಡ ಮೊಟ್ಟೆ ಪೀಸ್ಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಗ್ಯಾಸಲ್ಲಿ ಇಟ್ಕೊಳ್ಳೋಣ ಇದನ್ನು. ಆಮೇಲೆ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ಇದನ್ನು ಸ್ಟಾರ್ಟರ್ ಥರ ಯೂಸ್ ಮಾಡ್ಬೋದು. ಓಕೆನಾ. ಒಂದು ತಟ್ಟಿ, ಒಡ್ಕನೋ, ವಿಸ್ಕಿನೋ, ರಮ್ಮೋ ಯಾವುದಾದ್ರೂ ಒಂದು ಸೈಡಲ್ಲಿದ್ದರೆ ಸೂಪರು, ಹಾಗೆ ತಿನ್ಬೋದು. ಓಕೆನಾ. ನಾ ಸುಮ್ಮನೆ ಐಡಿಯಾ ಕೊಟ್ಟಿದ್ದು, ಮತ್ತು ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ.
ನನ್ನ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.